ದೀಪಾವಳಿ ಹಿಂದೂ, ಜೈನ್, ಸಿಖ್ ಮತ್ತು ಬೌದ್ಧ ಧರ್ಮಗಳಲ್ಲಿ ಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಪೌರಾಣಿಕ ಕಥೆಗಳಾದ ರಾಮಾಯಣದ ಪ್ರಕಾರ ಶ್ರೀರಾಮನು 14 ವರ್ಷಗಳ ಅರಣ್ಯವಾಸದ ನಂತರ ಅಯೋಧ್ಯೆಗೆ ವಾಪಸ್ಸಾದಾಗ ಪ್ರಜೆಗಳು ದೀಪಗಳಿಂದ ನಗರವನ್ನು ಅಲಂಕರಿಸಿ ಸ್ವಾಗತಿಸುತ್ತಾರಂತೆ. ಮಹಾಭಾರತದ ಪ್ರಕಾರ ಪಾಂಡವರು 12 ವರ್ಷಗಳ ಅರಣ್ಯವಾಸ ಮತ್ತು 1 ವರ್ಷದ ಅಜ್ಞಾತವಾಸದ ನಂತರ ತಮ್ಮ ರಾಜ್ಯಕ್ಕೆ ವಾಪಸ್ಸಾದಾಗ ದೀಪದಿಂದ ಸ್ವಾಗತಿಸುತ್ತಾರಂತೆ. ಕೃಷ್ಣನ ಕಥೆ. ಕೃಷ್ಣನು ನರಕಾಸುರ ರಾಕ್ಷಸನನ್ನು ಸಂಹರಿಸಿ ಜನರನ್ನು ಮುಕ್ತಗೊಳಿಸಿದ ದಿನವನ್ನು ದೀಪ ಹಚ್ಚಿ ಸಂಭ್ರಮಿಸುತ್ತಾರಂತೆ. ಬಲಿಚಕ್ರವರ್ತಿ ಅತ್ಯಂತ ಧರ್ಮಪರ, ದಾನಶೀಲ ರಾಜ. ವಿಷ್ಣುವು ವಾಮನ ರೂಪದಲ್ಲಿ ಬಂದು ಭೂಮಿ ಕೇಳಿದನು. ಬಲಿಯು ಕೊಟ್ಟ ಮಾತಿನಂತೆ ಭೂಮಿ ಮತ್ತು ಪ್ರಾಣ ದಾನ ಮಾಡಿದನು. ಈ ದಿನವನ್ನು ದೀಪ ಹಚ್ಚಿ ನೆನೆಯುತ್ತಾರೆ. ಇತಿಹಾಸದಲ್ಲಿ ಬುದ್ಧರು ಜ್ಞಾನೋದಯದ ನಂತರ ಮೊದಲ ಬಾರಿಗೆ ಶಾಕ್ಯ ನಗರಕ್ಕೆ ಕಪಿಲವಸ್ತು ಬಂದಾಗ ಅವರ ಸ್ವಾಗತಕ್ಕೆ ದೀಪಗಳಿಂದ ಅಲಂಕಾರ ಮಾಡಿ ಸ್ವಾಗತಿಸಲಾಯಿತು. ಇದು ದೀಪಾವಳಿ ಆಚರಣೆಯ ಮೂಲವಾಗಿದೆ. ಜೈನ ಧರ್ಮ ಭಗವಾನ್ ಮಹಾವೀರರ ಮೋಕ್ಷ ದಿನ, ನಿರ್ವಾಣ ದಿನ ದೀಪದಿಂದ ಬೆಳಗುತ್ತಾರೆ. ಸಿಖ್ ಧರ್ಮ ಬಂಡಾ ಸಿಂಗ್ ಬಹದ್ದೂರ್ ಅವರ ಜಯ ದೀಪಗಳಿಂದ ಅಲಂಕರಿಸಿ ಆಚರಣೆ ಮಾಡುತ್ತಾರೆ. ಹೀಗೆ ದೀಪಾವಳಿ ಕೆಲವರಿಗೆ ಯುದ್ಧದಲ್ಲಿ ಗೆದ್ದ ಸಂಭ್ರಮವಾದರೆ, ಕೆಲವರಿಗೆ ಮೋಕ್ಷ ದಿನವಾದರೆ, ಬುದ್ಧರಿಗೆ ಜ್ಞಾನ ಬೋಧನೆ ಹಂಚಲು ಬಂದಾಗ ಸ್ವಾಗತಿಸುವುದೇ ದೀಪಾವಳಿ ಆಗಿದೆ. ಹಾಗಾಗಿ ನಾನು ಸರಳವಾಗಿ ಸ್ವೀಟ್ ಕಾರ್ನ್ ಜೊತೆಗೆ ಸೌತೆಕಾಯಿ ಮತ್ತು ಕೋಸುಗೆಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಹೆಸರುಕಾಳು, ಅಲಸಂದೆಕಾಳು, ಕಡಲೆಕಾಳು, ಹುರುಳಿ, ಮೊಳಕೆಕಾಳುಗಳ ಮಿಶ್ರಣದ ನೈವೇದ್ಯದಿಂದ ಜ್ಞಾನದ ಬುದ್ಧರಿಗೆ ದೀಪ ಹಚ್ಚಿ ನಮನ ಸಲ್ಲಿಸಿದ್ದೇನೆ. ನಿಮಗೂ ದೀಪದ ಹಬ್ಬದ ಶುಭಾಶಯಗಳು. ನಾವು ಹೇಗೆ ಆಚರಣೆ ಮಾಡಿದರೂ ಅದರ ಉದ್ದೇಶ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆ ಸಾಗುವ ಉದ್ದೇಶವೇ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಬಹುದು.